ಬಿಜಾಪುರ ಮಹಾಜನತೆಗೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿಯ ಶುಭಾಶಯಗಳು. ಮೊಟ್ಟ ಮೊದಲನೇದಾಗಿ ಬಿಜಾಪುರ ಮಹಾಜನತೆಗೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ. ಹೌದು, ನನಗೂ ಹೇಳಿದ್ರಿ, ಶಾಸಕರು ತಲೆ ಕೆಟ್ಟದವ್ರದ್ದು. ನಾವು ನಮ್ಮ BJP ಪಕ್ಷದಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ಯಡಿಯೂರಪ್ಪರವ್ರಿಗೆ ಏನೂ ಮಾತಾಡಿದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದೆವು. ನಾವು ಹೋರಾಟ ಮಾಡಿದ್ರೆ ಹೇಳಿದಾಗ ಅವ್ರು ಲೋಫರ್ ನನ್ನ ಮಗ ಯಾರೋ ಬಿಜಾಪುರದಾಗ ಹೋರಾಟ ಮಾಡ್ತೀನಿ ಅಂದಾರ ಅಂತೇಳಿ ಹೇಳಿದರು. ಈಗ ಡೆಮೋಕ್ರಸಿ ಒಳಗೆ ಹೋರಾಟ ಮಾಡೋ ಹಕ್ಕು ನಮಗೆ ಐತಿ. ಅವ್ರಿಗೆ ಹೆಂಗೆ ಯಡಿಯೂರಪ್ಪಗೆ ಬೈಯೋದು ಹಕ್ಕೈತಿ, ಬೈಲಾಕತ್ತಾರಲ್ಲ ಅವರು, ನಮಗೂ ಹೋರಾಟ ಮಾಡೋ ಹಕ್ಕದ. ಅವರು ಲೋಫರ್ ನನ್ನ ಮಗ ಅಂದಾರ, ಎಲ್ಲರಿಗಿಂತ ಲೋಫರ್ ನನ್ನ ಮಗ ಅವನೇ ಅದಾನ. ಮೊದಲು ಹರಾಮ್ಖೋರ್ ಲೋಫರ್ ನನ್ನ ಮಗ, ನಾಲಾಗ್ ನನ್ನ ಮಗ ಅವನೇ ಅದಾನ. ನನಗೆ ಯಾವ ಲೋಫರ್ ಅಂದಾನ ಅದೇ ಮಗ ಲೋಫರ್ ಅದಾನ. ಅವ ಈಗಾದ್ರೂ ಹೇಳ್ತೀನಿ ಅವನಿಗೆ, ಬಿಜಾಪುರದಾಗ ಕೈ ಹಚ್ಚಿ ನೋಡ್ರಿ, ಅದು ನೋಡ್ರಿ ಅಂತಾನೆ. ನಾಲ್ಕು ಗನ್ಮ್ಯಾನ್ ತೊಗೊಂಡು ಅಡ್ಡಾಡ್ತಾನೆ. ಅವನಲ್ಲಿ ದಮ್ಮಿದ್ರು ಓಪನ್ ಬರೋಲ್ಲಕ ಅವ ನನ್ನ ಜೋಡಿ. ನನಗೆ ಯಾರು ಕೈ ಹಚ್ತಾರೆ, ಗುಂಡಾಗಿರಿ ಮಾಡ್ತಾರೆ. ಗುಂಡಾಗಿರಿ ಯಾರು ಮಾಡ್ಯಾರ? ಡೆಮೋಕ್ರಸಿ ಒಳಗೆ ನಿಮಗೆ ವಿರೋಧ ಮಾಡೋದು ನಮಗೂ ಹಾಕದ, ನಿನಗೂ ಹಾಕದ. ಡೆಮೋಕ್ರಸಿ ಒಳಗೆ ನಮ್ಮ ಪಕ್ಷದ ಲೀಡರ್ಗಳಿಗೆ ನೀ ಬೈಬೇಡ, ಇಲ್ಲ ನಾವು ಹೋರಾಟ ಮಾಡೋದನ್ನ ಹೇಳೀನಿ. ಏನು ತಪ್ಪತ್ತದ ಹೇಳಿದ್ರೆ ಹೇಳ್ತಾನೆ, ನೀ ಹೋರಾಟ ಮಾಡಿದ್ರೆ ನಾನು ಕೈ ಹಚ್ಚಿ ನೋಡು, ನಾನು ಹೊಡಿತೀನಿ ಬಡಿತೀನಿ ಅಂತ ಹೇಳೀನಿ. ನೀನೇ ಅಂಜಲಾಕತ್ತಿಯಲ್ಲ, ನೀ ಎಷ್ಟು ಧೈರ್ಯ ಅಂತ ನನಗೆ ಗೊತ್ತೇ ಆಗಲ್ಲದ ಮ್ಯಾಗೆ. ನಿನಗೆ 1988ನೇ ಇಸ್ವಿಯೊಳಗೆ ತೋರಿಸಿದ್ದು ನಾ ಏನು ಅನಿಸಿದೆ ಅನ್ನೋದು. ಆವಾಗ ತೋರಿಸಿದ್ದು ನಿನಗೆ 1988ನೇ ಹಿಂಗೆ ನೆನಪು ಮಾಡ್ಕೋ, ನಾ ಏನು ತೋರಿಸಿದ್ದು ನಿನಗೆ ಅನ್ನೋದು ಆವಾಗ. ಈಗಂತೂ ಬಿಡು, ಈಗಿನ ವಿಷಯನೇ ಬೇರೆ ಅದ. ಹೌದು ರೀ, ಆತ್ಮೀಯರಿದ್ದು ಇಂಥ ಗುಣ ಮಾಡ್ತಾರತ್ತೆ, ಆತ್ಮೀಯ ಬಿಡ್ಲಾಕತ್ತದ ಅವನಿಗೆ. ನಾವು ಅವ ಎಲ್ಲ ಇಲೆಕ್ಷನ್ ಮಾಡ್ಕೋತಾನೆ, ಯೂಸ್ ಆ್ಯಂಡ್ ಥ್ರೋ ಮಾಡ್ತಾನೆ. ಅವ್ನು ಇಲೆಕ್ಷನ್ದಾಗ ಅಳ್ತಿದ್ದ ಕೂತು. ಅವಾಗೆಲ್ಲ ನಾನೇ ಹೊತ್ಕೊಂಡು ಮೈ ಮ್ಯಾಗ ಹೊತ್ಕೊಂಡು ಇಲೆಕ್ಷನ್ ಮಾಡೀನಿ. ಅವಾಗ ಹಮೀದ್ ಮುರ್ಷಿದ್ ನಮ್ಮ ಮ್ಯಾಗ ಕಂಪ್ಲೇಂಟ್ ಮಾಡಿದ್ದ, ರಜಪೂತವ್ರ ಮಕ್ಕಳು ರಜಪೂತವ್ರು ಕೂಡಿ ನಮ್ಮ ಮಂದಿ ಹೊಡಿಲಾಕತ್ತಾರ, ಅದು ಬಡಿಲಾಕತ್ತಾರ, ಅಲ್ಲಿ ಭೂತ್ ಬಂದ್ ಮಾಡ್ಲಾಕತ್ತಾರ ಅಂತ ಹೇಳಿ ನಾವೆಲ್ಲ ಇಟ್ಟು ಗದ್ದಲ ಮಾಡಿ ದಾನ್ಲಿ ಮಾಡಿ ಎಲ್ಲ ಮಾಡಿದಾಗ ಆರಿಸಿ ಬಂದ. ಈಗ ಸೊಕ್ಕ ಬಂದದ, ಆರಿಸಿ ಬಂದ ಸೊಕ್ಕ ಬಂದದ. ಈಗ ಎಲ್ಲರೂ ಬಿಡ್ಲಾಕತ್ತಾರ, ಒಬ್ಬರು ಬಿಡ್ಲಾಕತ್ತಾರ. ಅವ್ನು ತಲೆ ಕೆಟ್ಟದ ಒಂದು. ಯಾರ್ದು ಹೆಸರು ತಗೊಂಡಿಲ್ಲ, ಬರೀ ಒಬ್ಬದ್ದು ಹೇಳ್ಯಾರಲ್ಲ ಅವರು. ಮತ್ತು ನಾವು ಸ್ಟೇಟ್ಮೆಂಟ್ ಕೊಟ್ಟವ್ ನಾನೇ ಇದೀನಿ, ಹೋರಾಟ ಮಾಡ್ತಿದ್ದು ಹೇಳ್ದವ ನಾನೇ ಇದೀನಿ. ಅವ್ರ ಹೆಸರು ತೊಗೊಂಡಿದ್ದು ಮಾತು ಬೇರೆ ಯಾಕೆ, ನಾನೇ ಇದೀನಿ ಹೇಳ್ದವ. ಯಡಿಯೂರಪ್ಪಗೆ ಬೈದ್ರೆ, ವಿಜಯೇಂದ್ರಗೆ ಬೈದ್ರಪ್ಪ ಅಂದ್ರೆ ನಾ ಹೋರಾಟ ಮಾಡಾವಂತ ನಾ ಹೇಳೀನಿ. ಈಗಾದ್ರೂ ಹೇಳ್ತೀನಿ, ಹೋರಾಟ ಮಾಡೇ ಮಾಡ್ತೀನಿ. ಅವ ಏನ್ರಿ ಕೈ ಹಚ್ಚಿ ನೋಡು, ಕೈ ಮುಟ್ಟಿ ನೋಡು, 4-6 ಗನ್ಮ್ಯಾನ್ ಇನ್ನೂ 10 ಗನ್ಮ್ಯಾನ್ ತೊಗೊಳ್ಳಿ. ಅವ ನಾ ಹೋರಾಟ ಮಾಡೇ ತೋರಿಸ್ತೀನಿ ಅವನಿಗೆ. ನಾ ಹೊಡಿತೀನಿ ಬಡಿತೀನಿ ನಾ ಅಂದೇ ಇಲ್ಲಲ್ಲ, ಅಟ್ಟಾಗ ಅಂಜಿಲಾಗ್ತಾನವ. ಹೊಡಿತೀನಿ ಬಡಿತೀನಿ, ನಂದು ಅಂಜಿಕೆ ಕೆಟ್ಟದ ಅವನಿಗೆ. ನಾ ಏನು ಹೇಳೀನಿ, ಹೋರಾಟ ಮಾಡ್ತೀನಿ ಅಂತ ಹೇಳೀನಿ. ಯಡಿಯೂರಪ್ಪಗೆ ಬೈದ್ರೆ, ವಿಜಯೇಂದ್ರ ನಮ್ಮ ರಾಜ್ಯಾಧ್ಯಕ್ಷ ಬೈದ್ರೆ ಹೋರಾಟ ಮಾಡ್ತೀನಿ ಅಂತ ನಾ ಹೇಳೀನಿ. ಮತ್ತು ನಾನು ಮಾಡಬೇಕಲ್ಲ, ಒಂದು BJP ಕಾರ್ಯಕರ್ತ ಅದೀನಿ, BJP ಮುಖಂಡ ಅದೀನಿ, BJPಯಿಂದ ನಗರಸಭಾ ಅಧ್ಯಕ್ಷ ಆಗೀನಿ. ಅವನು ಆಗ್ಯಾನಲ್ಲ, BJPಯಿಂದ ಸೆಂಟ್ರಲ್ ಮಿನಿಸ್ಟರ್ ಆದ, BJPಯಿಂದ 2 ಸಲ MLA ಆದ. ಮತ್ತು ಅವನಿಗೆ ಅಷ್ಟು ಬುದ್ಧಿ ಇಲ್ಲ BJP ಲೀಡರ್ಗಳಿಗೆ ಬೈಯೋದು. ಯಡಿಯೂರಪ್ಪ ನಿಂದೆ ಕಾಲು ಬಿದ್ದು ಪಕ್ಷದಾಗ ಬಂದ. ನಾನೇ ಹೋಗಿ ಯಡಿಯೂರಪ್ಪಗೆ ಭೇಟಿಯಾಗಿ ನಿರಾಣಿಯವ್ರ ಮನೆಯಾಗ ಇವ್ನಿಗೆ ಪಕ್ಷದಾಗ ತೊಗೊರಪ್ಪ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡೆ. 20-25 ಮಂದಿ ಹೋಗಿ ಮನವಿ ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡೀನಿ. ಪಕ್ಷದಾಗ ತೊಗೊಳಕ್ಕೆ ನಂದು ಕೈ ಮಾಡೋದು ಅವ್ನಿಗೆ ತೊಗೊಳಕ್ಕೆ. ಮತ್ತು ಅದೇ ಪಕ್ಷಕ್ಕೆ ಬೈತಾನೆ, ಅದೇ ಪಕ್ಷದಿಂದ ಬೆಳೆದಾನೆ, ಅದೇ ಪಕ್ಷಕ್ಕೆ ಬೈತಾನೆ. ಮತ್ತು ಅದೇ ನಾವೆಲ್ಲ ಸಪೋರ್ಟ್ ಮಾಡಿವಿ, BJP ಅದಾನಂತ ಮಾಡಿವು. ಈಗ ಅವ JCB ಮಾಡ್ತಾನೆ, JCB ಮುರಿದು ಹೋಗಿದ್ದೀವಿ ಆ ಕಡೆ, ಮತ್ತು BJPನೂ ತೊಗೊಂಡ್ಬಿಡ್ತೀವಿ. ಅವ ಈಗ ಮುಂದೆ ಅವರ ವಿರುದ್ಧ ನೀವು ಎಲೆಕ್ಷನ್ ಮಾಡ್ತೀರಿ ನೋಡೋನು. ಪಕ್ಷ ಟಿಕೆಟ್ ಕೊಡ್ತಾರೆ ನಿಂದಿರ್ತೀನಿ, BJPಯಿಂದ ಪಕ್ಷ ಟಿಕೆಟ್ ಕೊಡ್ತಪ್ಪ ಅದ್ರ ನಿಂದಿರ್ತೀನಿ. ಅದ್ರಾಗ ಏನದ, ಒಂದು ಸಾಮಾನ್ಯ ಕಾರ್ಯಕರ್ತ ಅವರೆಲ್ಲ ಗುರುತಿಸ್ಲಾಗ್ತಾರೆ. ನಮ್ಮ ಪ್ರಧಾನಮಂತ್ರಿ ಅವರು ಸಾಮಾನ್ಯ ಕಾರ್ಯಕರ್ತ ಟಿಕೆಟ್ ಕೊಟ್ಟು ಆಡಿಸ್ಕೊಂಡು ಬರ್ಲಾತ್ತಾರ. ನನಗೆ ಯಾಕೆ ಕೊಡಬಾರ್ದು? ನಾನು 20 ವರ್ಷದ BJP ಪಕ್ಷದಾಗ ಅದನ್ನು ದುಡ್ದಿನಿ. ನಾನು ಕೊಟ್ಟರೆ ನಿಂದಿರ್ತೀನಿ. ಅದಕ್ಕೇನದ ಆಕಾಂಕ್ಷೆ ಅಂತಿಲ್ಲ. ಅವರು ಪಕ್ಷದವ್ರು ಗುರುತ ಮಾಡ್ತಾರೆ. ಯಾರು ಪಕ್ಷಕ್ಕೆ ದ್ರೋಹ ಮಾಡ್ಯಾರ ಅವ್ರಿಗೆಲ್ಲ ಹೊರ ಹಾಕ್ಯಾರ. ಈಗ ಪಕ್ಷದಾಗ ಯಾರು ಒಬ್ರು ರೀತಿ ಎಲ್ಲರೂ ಕೂಡಿ ಒಂದು ಮನಸ್ಸೇ ಮಾಡ್ತೀವಿ. ಯಾರಿಗೆ ಕೊಟ್ಟರು BJPನೇ ಮಾಡೋದು. ಕಾನೂನು ಕ್ರಮ ತೆಗಿತೀರಿ, ಏನು ಮಾಡ್ತೀವಿ? ಈಗ ಮತ್ತೆ ಯಡಿಯೂರಪ್ಪವ್ರಿಗೆ ವಿಜಯೇಂದ್ರ ನಮ್ಮ ರಾಜ್ಯಾಧ್ಯಕ್ಷರಿಗೆ ಏನಾರ ಬೈದಪ್ಪ ಅಂದ್ರೆ ನಾವು ಪಕ್ಷದವ್ರು ಎಲ್ಲರೂ ಹೋರಾಟ ಮಾಡವ್ರಿ, ಅವ್ನ ವಿರುದ್ಧ ಹೋರಾಟ ಮಾಡವ್ರಿ. ಅವ ಏನು ಲೋಫರ್ ನನ್ನ ಮಗ ಅನ್ನಲ್ಲ, ಅವನೇ ಲೋಫರ್ ನನ್ನ ಮಗ. ಅವನಿಗೆ ಬಾಯಾಗ ಬೂಟಿಟ್ಟು ಹೊಡಿತೀನಿ ಅಂತ ಹೇಳ್ಯಾರ ಬಿಜಾಪುರದಾಗ. ಅಂದ್ರೂ ನಾಚಿಗೆ ಬಿಟ್ಟ, ನಾಚಿಗೆ ಬಿಟ್ಟು ಇಂಥದ್ದು ಮಾಡ್ಲಾಕತ್ತಾನ. ಮತ್ತೇನು ಹೇಳ್ಬೇಕು ಅವನಿಗೆ? ಅದೇ ನಾನು ಈ ಲೋಫರ್ ನನ್ನ ಮಗ ಹೇಳ ನಾನು ಬಿಡೋದಿಲ್ಲ. ಈ ಲೋಫರ್ ನನ್ನ ಮಗ ಹೇಳಿದ್ದಕ್ಕೆ ನಾನು ಮುಂದೆ ಅವ್ರಿಗೆ
ಯಡಿಯೂರಪ್ಪಗೆ ವಿಜೇಂದ್ರಗೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಮ್ಮ BJP ಪಾರ್ಟಿ ಮುಖಂಡರಿಗೆ ಏನಾದರೂ ಬೈದಪ್ಪ ಅಂದ್ರೆ ನಾವು ಹೋರಾಟ ಮಾಡವನೇ. ಪದೇ ಪದೇ ಯಡಿಯೂರಪ್ಪರ ಮೇಲೆ ಭ್ರಷ್ಟಾಚಾರ ಆರೋಪ ಮಾಡ್ತಿದ್ದಾರೆ. ಏನು ಭ್ರಷ್ಟಾಚಾರ ಮಾಡಿದ್ದೇನು ಪ್ರೂಫ್ ಆಗ್ಯದ. ಇವ ಮಾಡ್ತಾನೆ, ಇವ ಎಲ್ಲರ ಮ್ಯಾಗ ಮಾಡ್ತಾನೆ. ಒಂದು ಕಾರ್ಪೊರೇಷನ್ ಮೆಂಬರ್ ಹಿಡಿದು ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಹಿಡಿದು ಮ್ಯಾಗ ಇವ ಆರೋಪ ಮಾಡ್ತಾನೆ. ಇವನಿಗೆ ರೂಢಾನೇ ಬಿದ್ದದ ಮಾತಾಡೋದು, ಎಲ್ಲರ ಮ್ಯಾಗ ಆರೋಪ ಮಾಡೋದು ರೂಢಾನೇ ಬಿದ್ದದ ಇವನಿಗೆ. ಇನ್ನೊಂದು ಬಿಜೆಪಿ ಕಾರ್ಪೊರೇಟರ್ ಯಾರು ಬಂದಾರೆ, ಬಿಜೆಪಿ ಯಾರು ಬಂದಾರೆ, ಶಾಸಕ BRP ಯಾರು ಬಂದಾರೆ. ಅದೇ ಹೇಳ್ಯಾರಲ್ಲ, ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳ್ಯಾರಲ್ಲ, ವಾರ್ನಿಂಗ್ ಮಾಡ್ಯಾರಲ್ಲ. ಅವ್ನ ಜೊತೆ ಕೂಡಿದ್ರೆ ಅಂದ್ರೆ ನಾನು ನೋಟಿಸ್ ಕೊಟ್ಟು ಅವ್ರಿಗೆಲ್ಲ ಪಾರ್ಟಿಯಿಂದ ನೋಟಿಸ್ ಕೊಡ್ತೀನಿ, ಆ್ಯಕ್ಷನ್ ತಗೋತೀನಿ ಅಂತ ಹೇಳ್ಯಾರ ಜಿಲ್ಲಾಧ್ಯಕ್ಷರು. ಆ ಮಾತಿಗೆ ನಾನು ಸ್ವಾಗತ ಮಾಡ್ತೀನಿ, ಜಿಲ್ಲಾಧ್ಯಕ್ಷರ ಮಾತಿಗೆ. ಪಕ್ಷದಿಂದ ಆರು ಬಂದಿದ್ದಾರೆ, ಹೌದು BJP ಪಕ್ಷದಿಂದ ಆರಿಸಿ ಬಂದಿದ್ದಾರೆ. ಶಾಸಕರಿಂದ ಆರು ಬಂದಿರೋ ಅದೇ ಯಡಿಯೂರಪ್ಪಗೆ ವಿಜೇಂದ್ರ ಬೈದು ಹಲ್ ಕಿಸಿದಾರೆ, ಬಾಜು ಇತ್ತು ಹಲ್ ಕಿಸಿಬೇಡ ಅಂತ ಹೇಳಿ ನಮ್ಮ ಜಿಲ್ಲಾಧ್ಯಕ್ಷರು ವಾರ್ನಿಂಗ್ ಮಾಡ್ಯಾರ. ಇನ್ನೊಮ್ಮೆ ಯಡಿಯೂರಪ್ಪಗೆ ಏನಾರ ಅಂದಾಗ ಇವ್ರು ಬಾಜು ಇದ್ರಪ್ಪ ಅಂದ್ರೆ ಅವ್ರ ಮೇಲೆ ಆ್ಯಕ್ಷನ್ ತಗೋತಾರೆ. ಶಾಸಕರ ಮೇಲೆ ನಮ್ಮ ವಿಜೇಂದ್ರ ಯಾರು ಆಕ್ಷನ್ ತಗೋತಾ ಇಲ್ಲ? ಅವ್ರ ಶಾಸಕರಿಗೆ ಹೊರಗೆ ಹಾಕ್ಯಾರಲ್ಲ, ಅವ BJPಗೆ ಸಂಬಂಧ ಇಲ್ಲ. ಈಗ ಲೀಗಲಿ ಆಕ್ಷನ್ ತಗೋಬೇಕಣ್ಣ. ಅವ್ನಿಗೆ ರೂಢಾನೇ ಬಿದ್ದದ, ಹೊಯ್ಕೊಳ್ಳೋದು ರೂಢ ಬಿದ್ದದ. ಅಗ್ಗೆ ಹೊಯ್ಕೋತಿ ಹೋಗವ. ಅವ್ನು 2028 ಮಾಜಿ ಆಗೋದಕ್ಕೆ ಹಚ್ಚಿ ಅವ JCB ಪಾರ್ಟಿಯಿಂದ ನಿಂತ್ರು ಅವನಿಗೆ ಬೀಳಿಸ್ತೀವಿ. ಅವ BJPಗೆ ತೊಗೊಳ್ಳೋ ಮಾತೇ ಇಲ್ಲ ಅವನಿಗೆ. ಈಗ ಮತ್ತೆ ಅವರಿಗೆ ಬಿಜೆಪಿ ಟಿಕೆಟ್ ಸಿಕ್ಕಂದ್ರೆ BJP ಒಳಗೆ ತೊಗೊಳ್ಳೋದೇ ಇಲ್ಲ ಅವನಿಗೆ, ಯಾರು ತೊಗೊಳ್ಳೋದೇ ಇಲ್ಲ. ಅವ್ನು BJP ಒಳಗೆ JCB ಪಾರ್ಟಿ ಮಾಡ್ದಂತೆ ಮಾಡಲಿ, ಅವ್ನು ತಮ್ಮಿದ್ರೆ ಪಾರ್ಟಿ ಮಾಡಲಿ. ಮತ್ತೆ ಒಳ್ಳೆ ಅದೇ ಕೈಕಾಲು ಬಿದ್ದು ನಾವೆಲ್ಲ ಮಾಡಿಸ್ತೀವಲ್ಲ ಹೋಗಿ. ಮತ್ತೆ ಯಡಿಯೂರಪ್ಪಗೆ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಅವನು ಯಡಿಯೂರಪ್ಪರ ಕಾಲು ಬಿದ್ದ, ಪಾರ್ಟಿ ಒಳಗೆ ತೊಗೊಂಡು ನನಗೆ ಹೇಳಿ ಅವಾಗ ತೊಗೊಂಡ್ರು. ಈಗ ಒಂದು ಸಲ ಮೋಸ ಮಾಡ್ಬೋದು ಮನುಷ್ಯ, 2 ಸಲ ಮಾಡ್ಬೋದು, 3 ಸಲ ಯಾರು ಮೋಸ ಹೋಗೋದಿಲ್ಲ. ಏನು ಹಿಂದುತ್ವ ಮಾಡ್ತಾನೆ? ಬರೀ ಮೈಕಿನಾಗ ಹಿಂದುತ್ವ ಮಾಡ್ತಾನೆ. ಏನು ಹಿಂದುತ್ವ ಮಾಡ್ತಾನೆ? ಬರೀ ಮೈಕಿನಾಗೆ ಹಿಂದುತ್ವ ಒಂದು. ಏನಿಲ್ಲ, ನಾವು ಮುಂದೆ ಹೋರಾಟ ಮಾಡವ್ರಿ. ಯಡಿಯೂರಪ್ಪಗೆ ಏನಾದ್ರು ಬೈದ್ರೆ, ವಿಜೇಂದ್ರಗೆ ಏನಾದ್ರು ಬೈದ್ರೆ, ನಮ್ಮ ಪಕ್ಷ ಮುಖಂಡರಿಗೆ ಬೈದ್ರೆ ನಾವು ಹೋರಾಟ ಮಾಡೋದು ಗಚ್ಚಿ ಹೋರಾಟ ಮಾಡವನೇನ. ಅವ ಗುಂಡಾ ಗಿಂಡ ಅಂದ ನಮಗೆ, ನಾವು ಗುಂಡ ಏನಿಲ್ಲ. ಅವನಿಗೆ ಅಂಜಿಕೆ ಅದ, ಅದಕ್ಕೆ 4 ಗನ್ಮ್ಯಾನ್ ತೊಗೊಂಡು ಹಿಡಿತಾನೆ. ಅವ ಒಳ್ಳೆ ಇದ್ದಪ್ಪ ಗನ್ಮ್ಯಾನ್ ಆಗ್ಬೇಕು ಅವನಿಗೆ, ಒಳ್ಳೆ ಮನುಷ್ಯ ಗನ್ಮ್ಯಾನ್ ಆಗ್ಬೇಕು ಅವನಿಗೆ. ಗನ್ಮ್ಯಾನ್ ತೊಗೊಂಡು ಅಡ್ಡಾಡ್ತಾನೆ, ನಾನು ಕೈ ಹಚ್ಚಿ ನೋಡ್ಲಿ ಅಂತಾನೆ. ಇನ್ನೂ 10 ಮಂದಿ ಗನ್ಮ್ಯಾನ್ ತೊಗೋಪ್ಪ, ನಿನಗೆ ಬೇಡ ಅಂತಾರೆ. ಆದರೆ ನೀ ಯಡಿಯೂರಪ್ಪ ಅವ್ರಿಗೆ, ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಏನಾದರೂ ಬೈದೆ ಅಂದ್ರೆ ನಾ ಬಿಡೋದಿಲ್ಲ ನಿನಗೆ. ನಾ ಹೋರಾಟ ಮಾಡವನೇ. ಇಲ್ಲ ಏನಿಲ್ಲ, ಅದು ಯಾವಾಗ 2000 ನಿಮಗೆ ಟಿಕೆಟ್ ಕೊಟ್ಟರೆ ನಿಂದಿರ್ತೀನಿ. ಡೆಫಿನೆಟ್ ನಿಂದಿರ್ತೀನಿ. ಪಕ್ಷ ಗುರುತಿಸಿ ಟಿಕೆಟ್ ಕೊಟ್ರೆ ನಾನು ನಿಂದಿರ್ತೀನಿ. ನಾವು ಛತ್ರಿಯರಿದ್ದೀವಿ, ನಮ್ಮ ಬುಲೆಟ್ನಾಗೆ ನಾವೆಲ್ಲ ವಾರಿಯರ್ಸ್. ಇವ ಎಲ್ಲರೂ ಧಮಕಿ ಹಾಕ್ತಿರ್ಬೇಕು ನನಗೆ, ಏನ್ರಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ನನ್ನ ಕೈ ಹಚ್ಚಿ ನೋಡು, ನಾನು ಹಂಗೆ ಮಾಡ್ತೀನಿ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನನಗೆ. ಬರೀ ಮಾತಾಡೋದು ಮೈಕ್ ಮುಂದೆ ಅಟ್ಟೆ ನಾ ಮಾಡಿ ತೋರ್ಸಂಗಿದ್ದೀನಿ.